ನಮಸ್ಕಾರ ಫ್ರೆಂಡ್ಸ್, ಸವಿ ರೆಸಿಪಿಗೆ ಸ್ವಾಗತ. ನಾನು ಇವತ್ತು ಮಾಡ್ತಾ ಇರೋದು ಬಳ್ಳಾರಿ ಸ್ಪೆಷಲ್ ಮಂಡಾಳ ಒಗ್ಗರ್ಣಿ ಮಿರ್ಚಿ ಬಜ್ಜಿ ಮಾಡ್ತಾ ಇದ್ದೀವಿ. ಸೊ ಇದಕ್ಕೆ ಏನೇನು ಬೇಕಂತ ನಾನು ಇಂಗ್ರೀಡಿಯೆಂಟ್ಸ್ ಫಸ್ಟ್ ನಿಮಗೆ ತೋರಿಸ್ತೀನಿ ನೋಡಿರಿ. ಯಾರೆಲ್ಲ ನಮ್ಮ ಚಾನಲನ್ನು ಹೊಸದಾಗಿ ನೋಡ್ತಿದ್ದೀರೋ ಅವರೆಲ್ಲ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಮೊದಲು ತೋರಿಸಿಟ್ಕೊಂಡಿರೋಂಥ ಮಂಡಕ್ಕಿ, ಒಗ್ಗರಣೆಗೆ ಈರುಳ್ಳಿ, ಹಸಿಮೆಣಸಿಕಾಯಿ ಪೇಸ್ಟು, ಟೊಮೆಟೊ ಚಿಕ್ಕದೊಂದು, ಕೊತ್ತಂಬರಿ, ಕರಿಬೇವು, ರುಚಿಗೆ ತಕ್ಕಷ್ಟು ಉಪ್ಪು. ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಕಡಲೆಬೇಳೆ, ಉದ್ದಿನಬೇಳೆ, ಅರಿಶಿನ, ಇದು ಹುಣಸೆಹಣ್ಣಿನ ರಸ ಮತ್ತು ಪುಟಾಣಿ ಪುಡಿ, ಕಡಲೆ ಪುಡಿ ಅಂತಲೇ ಹೇಳ್ತಾರೆ. ಮಿರ್ಚಿ ಮಾಡೋಕ್ಕೆ ಕಡಲೆಬೇಳೆ ಅಥವಾ ಬೇಸನ್ ಹಿಟ್ಟು ಅಂತಾರಲ್ಲ ಅದು ತಗೊಳ್ರಿ. ಮೆಣಸಿನ್ಕಾಯಿ, ಇದು ಸೀಳಿ ಇಟ್ಕೊಂಡಿದ್ದೀವಿ, ದಪ್ಪ ಮೆಣಸಿನ್ಕಾಯಿ ಬೇಕು. ಅದಕ್ಕೆ ಉಪ್ಪು, ಜೀರಿಗೆ ಇನ್ನು ಮಿಕ್ಸಿಗೆ ಹಾಕಿಟ್ಕೊಂಡಿದ್ದೀವಿ. ಮತ್ತು ಅಜ್ವಾನ, ಸೋಡಾ ಪುಡಿ ಕೊನೆಗೆ. ಮೊದಲು ಮಂಡಾಳ ಒಗ್ಗರಣೆ ರೆಡಿ ಮಾಡ್ಕೊಳ್ಳೋಣ. ಸೊ ಒಂದು ಪಾತ್ರೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ, ಜೀರಿಗೆ ಹಾಕ್ಕೊಳ್ಳಿ. ಆಮೇಲೆ ಕಡಲೆಬೇಳೆ ಮತ್ತು ಉದ್ದಿನಬೇಳೆ ಎರಡು ನೀಟಾಗಿ ಫ್ರೈ ಆಗಬೇಕು. ಕಡಲೆಬೇಳೆ, ಉದ್ದಿನಬೇಳೆ ಕೆಂಪಾದ್ಮೇಲೆ ಈರುಳ್ಳಿ, ಕರಿಬೇವು ಹಾಕ್ಕೊತಾ ಇದ್ದೀವಿ. ಈರುಳ್ಳಿ ಬೇಯುವಾಗ ಸ್ವಲ್ಪ ಉಪ್ಪು ಮತ್ತು ಅರಿಶಿನ ಹಾಕ್ಕೊಳ್ರಿ. ಈರುಳ್ಳಿ ಮೆತ್ತಗೆ ಬೇಯುತ್ತೆ. ಈರುಳ್ಳಿ ಅರ್ಧ ಬೆಂದಾದ್ಮೇಲೆ ಹೆಚ್ಚಿರುವಂಥ ಟೊಮೆಟೊ ಹಾಕೋಬೇಕು. ಅದನ್ನು ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ರಿ. ಒಂದು 5 ನಿಮಿಷ ಈ ಥರ ಪ್ಲೇಟ್ ಮುಚ್ಚಿ ಬೇಯಿಸ್ರಿ, ಚೆನ್ನಾಗಿ ಬೇಯುತ್ತೆ. ಈರುಳ್ಳಿ, ಟೊಮೆಟೊ ನೀಟಾಗಿ ಬೆಂದಮೇಲೆ ಅದಕ್ಕೆ ಹಸಿಮೆಣಸಿಕಾಯಿ ಪೇಸ್ಟ್ ಹಾಕೊಳ್ತಾ ಇದ್ದೀನಿ. ಇವಾಗ ಹಸಿಮೆಣಸಿಕಾಯಿ ಕೂಡ ನೀಟಾಗಿ ಫ್ರೈ ಮಾಡ್ಕೋಬೇಕು. 2 ನಿಮಿಷ ಇದೆಲ್ಲ ಫ್ರೈ ಆದಮೇಲೆ ಹುಣಸೆಹಣ್ಣು ರಸ ಹಿಂಡಿಟ್ಕೊಂಡಿದ್ದೀವಿ, ನಿಂಬೆಹಣ್ಣು ಗಾತ್ರದಷ್ಟು. ಸೊ ಅದನ್ನ ಹಾಕ್ತಾ ಇದ್ದೀನಿ. ಸೊ ಇದೆಲ್ಲ ನೀಟಾಗಿ ತಿಕ್ಕಾಗಿ ಬರಬೇಕು. ಹುಣಸೆಹಣ್ಣೆಲ್ಲ ಬೆಂದ್ಬಿಟ್ಟು ಅಲ್ಲಿವರೆಗೂ ಫ್ರೈ ಮಾಡ್ಕೊಂಡಿರ್ಬೇಕು. ಲಾಸ್ಟಲ್ಲಿ ಕಲ್ಲುಪ್ಪು ಹಾಕ್ತಾ ಇದ್ದೀವಿ. ಸಕ್ಕರೆ ಒಂದು ಚೂರು ಹಾಕ್ಕೊಳ್ಳಿ. ಹುಳಿ ಖಾರ ಇರುತ್ತಲ್ಲ, ಚೂರು ಸಕ್ಕರೆ ಹಾಕೋದ್ರಿಂದ ಟೇಸ್ಟು ಡಬಲ್ ಆಗುತ್ತೆ. ಈ ಥರ ಹಾಕ್ಕೊಂಡು ನೋಡ್ರಿ, ಟೇಸ್ಟ್ ಚೆನ್ನಾಗಿರುತ್ತೆ. ಫೈನಲಿ ಒಗ್ಗರಣೆ ರೆಡಿ ಆಗಿದೆ. ನೆನೆಸಿಟ್ಟಿರುವಂಥ ಮಂಡಕ್ಕಿನ ಒಂದು ದೊಡ್ಡ ಪಾತ್ರೆಗೆ ಹಾಕ್ಕೊಳ್ರಿ. ಅದಕ್ಕೆ ಮಾಡ್ಕೊಂಡಿರೋಂಥ ಒಗ್ಗರಣೆ ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ಒಗ್ಗರಣೆ ಎಲ್ಲ ಕಲಸಿದಾದ್ಮೇಲೆ ಹೆಚ್ಚಿರುವಂಥ ಕೊತ್ತಂಬರಿ, ಇದು ಪುಟಾಣಿ ಪುಡಿ ಹಾಕಿಬಿಟ್ಟು ನೀಟಾಗಿ ಕಲಿಸ್ಕೋಬೇಕು. ಕಡಲೆ ಪುಡಿ, ಕೊತ್ತಂಬರಿ ಎಲ್ಲ ಹಾಕಿದ ಮೇಲೆ ಲೈಟಾಗಿ ಬಿಸಿ ಮಾಡ್ಕೋಬೇಕು. ಎಲ್ಲನೂ ಚೆನ್ನಾಗಿ ಮಿಕ್ಸ್ ಆಗುತ್ತೆ. ಮಂಡಾಳ ಒಗ್ಗರಣೆ ರೆಡಿ ಆಯಿತು. ಇವಾಗ ಮಿರ್ಚಿ ಮಾಡೋದು ಹೆಂಗಂತ ನೋಡ್ಕೊಳ್ಳೋಣ ಬರ್ರಿ. ಮಿರ್ಚಿ ಬಜ್ಜಿಗೆ ದಪ್ಪನ ಮೆಣಸಿನ್ಕಾಯಿ ತೊಗೊಂಡಿದ್ದೀವಲ್ಲ, ಈ ಥರ ಚಾಕುವಿಂದ ಸೀಳಬೇಕು. ಸೀಳಿರೋವಂಥ ಮೆಣಸಿನ್ಕಾಯಿಗೆ ಇಷ್ಟು 2 ಬಟ್ಟಿಗೆ ಬರೋಷ್ಟು ಜೀರಿಗೆ ಮತ್ತು ಉಪ್ಪು ಪುಡಿ ಫಿಲ್ ಮಾಡ್ಕೋಬೇಕು. ಎಲ್ಲ ಮೆಣಸಿನ್ಕಾಯಿಗೂ ಇವಾಗ ಉಪ್ಪು, ಜೀರಿಗೆ ತುಂಬಿಟ್ಕೊಂಡಿದ್ದೀವಿ. ಇವಾಗ ಕಡಲೆ ಹಿಟ್ಟು ರೆಡಿ ಮಾಡ್ಕೊಳ್ಳೋಣ ಬಜ್ಜಿಗೆ. ಕಡಲೆ ಹಿಟ್ಟು, ಅದಕ್ಕೆ ಅಜ್ವಾನ ಹಾಕ್ಕೊಳ್ರಿ. ಅಜ್ವಾನ ಹಾಕೋ ಮುಂದೆ 2 ಕೈಯಿಂದ ಈ ಥರ ನೀಟಾಗಿ ಉಜ್ಜಿಬಿಟ್ಟು ಹಾಕೋದ್ರಿಂದ ಫ್ಲೇವರ್ ಜಾಸ್ತಿ ಆಗುತ್ತೆ. ಮತ್ತು ಇದಕ್ಕೆ ಸೋಡಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾ ಇದ್ದೀವಿ. ಎಲ್ಲನೂ ಹಾಕಿಬಿಟ್ಟು ನೀರು ಹಾಕಿಬಿಟ್ಟು ಕಲಿಸ್ಕೋಬೇಕು. ಸ್ವಲ್ಪ ನೀರು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ಕಲಿಸ್ಕೋಬೇಕು.
ನಿಮಗೆ ಕನ್ಸಿಸ್ಟೆನ್ಸಿ ಗೊತ್ತಾಗುತ್ತೆ. ಒಂದು ಬಜ್ಜಿ ಹದಕ್ಕೆ ರೆಡಿ ಮಾಡ್ಕೋಬೇಕು ಹಿಟ್ಟು. ಇಲ್ಲಿ ತೋರಿಸ್ತಾ ಇದ್ದೀವಿ ನೋಡಿರಿ, ಈ ಥರ ಸ್ವಲ್ಪ ನೀರು ಹಾಕೋತಾ ಕಲಿಸ್ಕೊಳ್ರಿ. ಈ ಥರ ಕಲಿಸ್ಬಿಟ್ಟು ನಿಮಗೆ ಗೊತ್ತಾಗುತ್ತೆ ಈ ಹದಕ್ಕೆ ಬಂದರೆ ಬಜ್ಜಿಗೆ ರೆಡಿ ಆಗಿದೆ ಅಂತ ಹಿಟ್ಟು. ಎಣ್ಣೆ ಮುಂಚೆನೇ ಕಾಯಕ್ಕಿಟ್ಟಿದ್ವಿ. ಈ ಹಿಟ್ಟಿಗೆ ಸ್ವಲ್ಪ 1 ಸ್ಪೂನಷ್ಟು ಬಿಸಿ ಎಣ್ಣೆ ಹಾಕೋತಾ ಇದ್ದೀವಿ. ಎಣ್ಣೆ ಹಾಕಿಬಿಟ್ಟು ಮತ್ತೆ ಒಂದು ಸಲ ನೀಟಾಗೆಲ್ಲ ಕಲಿಸ್ಕೊಳ್ರಿ. ಹಿಟ್ಟಲ್ಲಿ ಮೆಣಸಿನ್ಕಾಯಿ ಎದ್ಬಿಟ್ಟು ಈ ಥರ ಲಾಸ್ಟ್ಗೆ ಪಾತ್ರೆಗೆ ಒಂದು ಸಲ ಗೀರ್ಬಿಟ್ಟು ಎಣ್ಣೆಲಿ ಹಾಕಬೇಕು. ಆವಾಗ ಮೆಣಸಿನ್ಕಾಯಿ ಸ್ವಲ್ಪ ಒಂದು ಸೈಡು ಕಾಣಿಸುತ್ತೆ, ಬಜ್ಜಿನೂ ನೋಡೋಕೆ ಲುಕ್ ಇರ್ತಾವೆ. ನೋಡಿರಿ, ಈ ಪೊಸಿಷನಲ್ಲಿ ಬರಬೇಕು. ಬ್ರೌನ್ ಬರೋವರೆಗೂ ಫ್ರೈ ಮಾಡಿಕೊಂಡು ಒಂದು ತಟ್ಟೆಗೆ ತಗೊಳ್ರಿ. ಭಾಳ ಈಸಿ ಇದೆ ಮಿರ್ಚಿಗೆ ಮಾಡೋದು. ಫೈನಲಿ ರೆಡಿ ಆಗಿದೆ ಬಳ್ಳಾರಿ ಸ್ಪೆಷಲ್ ಮಂಡಾಳ ಒಗ್ಗರಣೆ ಮತ್ತು ಮಿರ್ಚಿ ಬಜ್ಜಿ. ಇದೇ ಥರ ಹೆಚ್ಚಿನ ರೆಸಿಪಿಗಳಿಗಾಗಿ ಪ್ಲೀಸ್ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಫಾಲೋ ಮಾಡಿ. ಥ್ಯಾಂಕ್ ಯು.